ಕಾವೇರಿ ನೀರಿಗಾಗಿ ರೈತ ಸಂಘದಿಂದ ಪ್ರತಿಭಟನೆ, ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ ರೈತರು. ರಾಜ್ಯದಲ್ಲಿ ತೀವ್ರ ಬರಗಾಲವಿದ್ದು ಇಲ್ಲಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಇರುವಾಗ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ನಿರ್ದೇಶನ ನೀಡಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಸ್ತುತ ವಸ್ತುಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಡದ ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘದ ಗುಬ್ಬಿ ತಾಲೂಕು ಶಾಖೆ ಸದಸ್ಯರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದರು. ಗುಬ್ಬಿ ಪಟ್ಟಣದ ಬಸ್ ನಿಲ್ದಾಣದ ಮುಂದಿನ ರಾಷ್ಟ್ರೀಯ ಹೆದ್ದಾರಿ ಬಳಿ ದಿಢೀರ್ ಜಮಾಯಿಸಿದ ರೈತ ಸಂಘದ ಮುಖಂಡರು, ಕಾರ್ಯಕರ್ತರು ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ರಾಜ್ಯದ ರೈತರ ಹಿತ ಕಾಯುವಂತೆ ಒತ್ತಾಯಿಸಿದರು. ಬರ ಬಂದು ತಾಲೂಕುಗಳು ಇಕ್ಕಟ್ಟಿಗೆ ಸಿಕ್ಕಿ ನಡುತ್ತಿದ್ದ ರೈತರುಗಳು ಇವತ್ತು ದನ ಕರಿಗಳಿಗೆ ಮೇವಿಲ್ಲ, ದನ ಕರಿಗೆ ಮತ್ತೆ ಮೇವು ಕಿಟ್ಟು ಏನು ಬರ ತಾಲೂಕು ಘೋಷಣೆ ಆಗಿಲ್ಲ, ಮತ್ತೆ ಗೋಶಾಲೆಗಳು ತೆರೆದಿಲ್ಲ. ಇದನ್ನ ನಮ್ಮ ರಾಜ್ಯಕ್ಕೆ ಏನೇನು ಮಾಡಬೇಕು ಅದನ್ನು ಕೂಡಲೇ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಕೂಡಲೇ ಇಂಥ ಏನು ಇವತ್ತು ನಿಲುವು ತಗೊಂತ ಇದ್ದಾರೆ ಅದು ನಿಲುವನ್ನ ಕೈ ಬಿಟ್ಟು ರಾಜ್ಯದ ಜನತೆ ಬಗ್ಗೆ ಚಿಂತನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ. ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಸಂದರ್ಭದಲ್ಲಿ ಮಾತನಾಡಿದರು. ಕಾವೇರಿ ನೀರು ಇಲ್ಲದೆ ಜೊತೆಗೆ ಸಕಾಲಕ್ಕೆ ಮಳೆಯಾಗದೆ ತೀವ್ರ ಬರಗಾಲ ಎದುರಾಗಿ ಎಲ್ಲಾ ಡ್ಯಾಂಗಳು ಬರಿದಾಗಿದ್ದು ಎಲ್ಲ ನಗರ ಪ್ರದೇಶಗಳಿಗೆ ಕುಡಿಯುವ ನೀರು ಒದಗಿಸುವ ಕಾವೇರಿ ನೀರು ಬರಿದಾಗಿದೆ. ಇಂತಹ ದುಸ್ಥಿತಿಯಲ್ಲಿ ನೆರೆ ರಾಜ್ಯ ತಮಿಳುನಾಡಿಗೆ 3.5 ಸಾವಿರ ಕ್ಯೂಸೆಕ್ಸ್ ನೀರು 15 ದಿನಗಳ ಕಾಲ ಸುಮಾರು 4 ಟಿಎಂಸಿ ನೀರು ಬಿಡಲು ಆದೇಶ ನೀಡಿರುವುದು ಅವೈಜ್ಞಾನಿಕ. ವಾಸ್ತವದಲ್ಲಿ ಕುಡಿಯಲು ನೀರಿಲ್ಲ. ಮುಂಗಾರು ಮಳೆ ಕೈಕೊಟ್ಟಿದೆ. ಸತ್ಯ ತಿಳಿದು ಸಹ ಸಮಿತಿ ಈ ರೀತಿಯ ಆದೇಶ ಹೊರಡಿಸಿದೆ. ಮಾನವೀಯತೆ ಮರೆತು ನೀರು ಹರಿಸಲು ಹೇಗೆ ಸಾಧ್ಯ ಎನ್ನುವುದು ಸರ್ಕಾರ ಮನವರಿಕೆ ಮಾಡಬೇಕಾಗಿದೆ ಅಂತ ಕಿಡಿಕಾರಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಗೌಡ ಅವರು ಮಾತನಾಡಿದರು. ನೀರಿನ ಲಭ್ಯತೆಯನ್ನ ಅರಿತು ತಮಿಳುನಾಡಿಗೆ ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡಿಕೊಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಆಕ್ರೋಶ ಹೊರಹಾಕಿದರು. ಇನ್ನು ನೀರು ಹರಿಬಿಡುವ ದುಸ್ಸಾಹಸಕ್ಕೆ ಮುಂದಾದರೆ ರಾಜ್ಯದಾದ್ಯಂತ ರೈತ ಸಂಘ ಬೃಹತ್ ಹೋರಾಟ ನಡೆಸಲಿದೆ ಅಂತ ಎಚ್ಚರಿಕೆ ಕೂಡ ನೀಡಿದರು. ರೈತರ ಅಹವಾಲು ಸ್ವೀಕರಿಸಲು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಗುಬ್ಬಿ ತಹಶೀಲ್ದಾರ್ ಅವರಿಗೆ ಪ್ರತಿಭಟನಾಕಾರರು ಮನವಿ ಪತ್ರವನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ತಹಶೀಲ್ದಾರ್ ಆರತಿ ಬಿ ಅವರು, ಈಗಾಗಲೇ ರಾಜ್ಯದಲ್ಲಿ ಬರಗಾಲ ತೀವ್ರಗೊಂಡ ಹಿನ್ನೆಲೆ ಸರ್ಕಾರ ಸೂಕ್ತ ನಿರ್ದೇಶನ ನೀಡಿದ್ದು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಯಾವುದೇ ಸಮಸ್ಯೆಗಳು ಎದುರಾಗದಂತೆ ತಾಲೂಕು ಆಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಅಂತ ತಿಳಿಸಿದರು. ಸಂದರ್ಭದಲ್ಲಿ ಮುಖಂಡರಾದ ಸಿಜೆ ಲೋಕೇಶ್, ಸಿಟಿ ಕುಮಾರ್, ಮಂಜುನಾಥ್, ಗುರುಚನ್ನಬಸಪ್ಪ, ದೇವೇಗೌಡ, ಬಸವರಾಜು, ಮಹದೇವಯ್ಯ, ವರ್ತಕರ ಸಂಘದ ದಯಾನಂದ್, ಮಾಜಿ ಸೈನಿಕರ ಸಂಘದ ವಿವೇಕಾನಂದ್, ಜಯದೇವ್ ಸೇರಿದಂತೆ ನೂರಾರು ಜನ ರೈತ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವರದಿ ಶ್ರೀಕಾಂತ್ ಗುಬ್ಬಿ, ರಾಷ್ಟ್ರಕ್ರಾಂತಿ ನ್ಯೂಸ್. ದೊಡ್ಡ ಮಟ್ಟದಲ್ಲಿ ಗಲಾಟೆಗಳಾಗಿ ನಗರಗಳ ಹತ್ತಿ ಉರಿದಿದ್ದಾವೆ. ಅನೇಕ ಜನ ಪ್ರಾಣವನ್ನ ಕೊಟ್ಟಿದ್ದಾರೆ. ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ನಮಗೆ ಯಾರೂ ಇಲ್ಲ. ನಾವು ಓಟ್ ಆಗಿರ್ತಕ್ಕಂಥ ಸರ್ಕಾರ, ನಮ್ಮ ಹಿತವನ್ನ ಕಾಯ್ಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಒಂದು ಜವಾಬ್ದಾರಿ ಇರ್ತಕ್ಕಂಥ ನೀರಾವರಿ ಮಂತ್ರಿ ಇವತ್ತು ಅದ್ರ ಬಗ್ಗೆ ನೀರಿನ ಲಭ್ಯತೆ ಬಗ್ಗೆ ಪ್ರಾಧಿಕಾರಕ್ಕೆ ಮಾಹಿತಿಯನ್ನ ಕೊಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಆ ಲಭ್ಯತೆಯನ್ನ ಕೊಟ್ಟಿದ್ರೆ ಇಂಥ ಒಂದು ಪರಿಸ್ಥಿತಿ ನಮಗೆ ಬರ್ತಿರಲಿಲ್ವೇನೋ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಎಡವಿದೆ. ಇವತ್ತು ನಾವು ಸಹ ಈ ಒಂದು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ತೀವಿ. ಯಾವುದೇ ಒತ್ತಡಕ್ಕೆ ಮಣಿದು ನೀವು ನೀರನ್ನ ಬಿಡಬಾರದು. ನೀರನ್ನ ಬಿಟ್ಟಿದ್ದೆ ಆದ್ರೆ ಮುಂದೆ ಆಗತಕ್ಕಂತ ಅನಾಹುತಗಳಿಗೆ ನೀವೇ ಕಾರಣರಾಗ್ತೀರಿ. ದಯಮಾಡಿ ನೀವೆಲ್ಲರೂ ಸರ್ಕಾರ ನಡೆಸೋಂತ ಜನ, ಹಳ್ಳಿಗಾಡಿನ ಜನಗಳನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ, ರೈತರಿಗೆ ಬದುಕನ್ನ ಕಟ್ಕೊಡ್ಬೇಕಾಗಿರ್ತಕ್ಕಂಥ ಸರ್ಕಾರಗಳು ರೈತರ ಮೇಲೆ ಅನೇಕ ರೀತಿಯ ಹಲ್ಲೆಗಳನ್ನ ಮಾಡ್ತಾ ಇದ್ದಾವೆ. ಇಂಥ ಒಂದು ಭೀಕರವಾದ ಸಂದರ್ಭದಲ್ಲಿ ನೀರಿನಲ್ಲೂ ರಾಜಕಾರಣ ಮಾಡಬಾರದು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ನಾವು ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರಗಳು ಸಹೋದರರಂತೆ ಇದ್ದೀವಿ. ತಮಿಳುನಾಡಿಂದನ ಕರ್ನಾಟಕದಿಂದನ ತಮಿಳುನಾಡಿಗೆ ನಾವು ಹೋಗ್ತೀವಿ. ತಮಿಳುನಾಡಿಂದ ಕರ್ನಾಟಕಕ್ಕೆ ಬಹಳ ಜನ ಬರ್ತೀವಿ. ಈ ನೀರಿನ ವಿಚಾರದಲ್ಲಿ ರಾಜಕಾರಣ ಮಾಡಿ ಕನ್ನಂಬಾಡಿಯಲ್ಲಿ ನೀರಿಲ್ಲದೆ ಇದ್ರೂ ಸಹ ನೀರಿನ ಲಭ್ಯತೆಯನ್ನು ಅರಿಯದೆ ಇವತ್ತು ಪ್ರತಿನಿತ್ಯ ಜಿಲ್ಲೆಯ ಜನಕ್ಕೆ ಅಪಾಯವನ್ನು ತಂದೊಡ್ಡಿದೆ. ಇವತ್ತು ಏನು 75 ಕಿಲೋಮೀಟರಿಂದ ಲಿಂಕ್ ಕ್ಯಾನಲ್ ಮೂಲಕ ಕುಣಿಗಲ್ಲ ಹೆಸರು ಹೇಳ್ತಾ ರಾಮನಗರದ ಬಿಡದಿಯ ಭಾಗದಲ್ಲಿ ನಡೀತಾ ಇರತಕ್ಕಂಥ ಹೋರಾಟದ ಜಾಗಕ್ಕೆ ಈ ನೀರನ್ನು ತಗೊಂಡೋಗಿ ಅಲ್ಲಿ ಡಾಟಾ ಸೆಂಟರ್ಗಳನ್ನು ಮಾಡಿ
ಒಂದು ತಂತ್ರಜ್ಞಾನದ ಮೂಲಕ ಆ ಭಾಗದ 7,650 ಎಕರೆ ಪ್ರದೇಶದಲ್ಲಿ ಸುಮಾರು 20,000 ಕೋಟಿ ಹಣವನ್ನು ಹೂಡಿ ಅಲ್ಲಿ ಈ ಕೇಂದ್ರವನ್ನು ಮಾಡಲಿಕ್ಕೆ ಹೊರಟಿದೆ. ಇದಕ್ಕೆ ನಮ್ಮ ಸಂಪೂರ್ಣವಾದ ವಿರೋಧ ಇದೆ. ಅಲ್ಲಿ ಏನಾದರೂ ಆ ಡೇಟಾ ಸೆಂಟರ್ ಆಗಿದ್ದೇ ಆದರೆ ಸುಮಾರು 2 ಜಿಲ್ಲೆಗೆ ಬೇಕಾಗುವಷ್ಟು ನೀರು ಆ ಒಂದು ಕಂಪನಿಗೆ ಬೇಕಾಗ್ತದೆ, 2 ಜಿಲ್ಲೆಗೆ ಬೇಕಾಗುವಷ್ಟು ವಿದ್ಯುತ್ತು ಅಲ್ಲಿ ಬೇಕಾಗ್ತದೆ. ಮತ್ತೊಂದು ಕಡೆ ಭೂಮಿಯನ್ನು ಕಿತ್ಕೊಂತಾರೆ, ಮತ್ತೊಂದು ಕಡೆ ನಿರುದ್ಯೋಗ ಸಮಸ್ಯೆ ಸೃಷ್ಟಿ ಆಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ಅದನ್ನು ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಲಿಂಕ್ ಕ್ಯಾನನ್ನು ಮಾಡಬಾರ್ದು. ಈ ಕಾವೇರಿ ಕೊಳ್ಳದ ರೈತರನ್ನ ಉಳಿಸಬೇಕು. ಇಂಥ ಬರಗಾಲದಲ್ಲಿ ಕುಡಿಲಿಕ್ಕೂ ನೀರಿಲ್ಲದಂಥ ಸಂದರ್ಭದಲ್ಲಿ ನೀರನ್ನು ಬಿಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನೀವೇ ಹೇಳ್ದಂಗೆ ರಾಜ್ಯದ ಬಹುತೇಕ ಎಲ್ಲ ತಾಲೂಕುಗಳು ಭೀಕರ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಈ ಒಂದು ಕಠಿಣ ಸಂದರ್ಭದಲ್ಲಿ ಏನು ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದೆ. ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ನಂತೆ 15 ದಿನಗಳ ಕಾಲ ಸುಮಾರು 4 TMC ನೀರನ್ನು ಹರಿಸಬೇಕು ಅಂತಕ್ಕಂಥ ಅವೈಜ್ಞಾನಿಕವಾದಂಥ ಒಂದು ಆದೇಶವನ್ನು ಕೊಟ್ಟಿದೆ. ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಖಂಡಿಸ್ತದೆ. ಇದೊಂದು ಅವೈಜ್ಞಾನಿಕವಾದಂಥ ಕ್ರಮ. ಕಾವೇರಿ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆರಂಗಿಯನ್ನು ಒಂದು ಹೊರತುಪಡಿಸಿ ಇವತ್ತು ಕಬಿನಿ ಆಗ್ಬೋದು, ಹೇಮಾವತಿ ಆಗ್ಬೋದು, KRSನಲ್ಲಿ ಕುಡಿಲಿಕ್ಕೂ ನೀರಿಲ್ಲ. ಇವತ್ತು ಪೂರ್ವ ಮುಂಗಾರು ಸಂಪೂರ್ಣವಾಗಿ ವಿಫಲ ಆಗಿದೆ, ಬಿತ್ತನೆ ಆಗಿಲ್ಲ. ಕೊಳವೆ ಬಾವಿಗಳು ಬತ್ತಿ ಇವತ್ತು ಎಲ್ಲ ಬೆಳೆಗಳು ನಾಶ ಆಗ್ತಕ್ಕಂಥ ಕಠಿಣವಾದಂಥ ಕಾಲಘಟ್ಟದಲ್ಲಿ ನಾವಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಾವೇರಿ ನಿಯಂತ್ರಣಾ ಮಂಡಳಿ ಈ ರೀತಿಯ ಅವೈಜ್ಞಾನಿಕವಾದಂಥ ತೀರ್ಮಾನವನ್ನು ಕೊಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಎಷ್ಟೇ ಒತ್ತಡ ಬಂದು ಇಂತಹ ಸಂದರ್ಭದಲ್ಲಿಯೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಏನು ಟ್ರಿಬ್ಯುನಲನ್ನು ಕರೆದು ನಾವು ಕ್ಯಾಬಿನೆಟನ್ನು ಕರೆದು ಈ ತೀರ್ಮಾನವನ್ನು ಕಟುವಾಗಿ ತೀವ್ರವಾಗಿ ವಿರೋಧ ಮಾಡಬೇಕು, ನೀರನ್ನು ಬಿಡಬಾರ್ದು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಈ ಹಿಂದೆ ಕಾವೇರಿ ನ್ಯಾಯಾಧಿಕರಣದಲ್ಲಿ ತೀರ್ಮಾನ ಆದಂಥ ಸಂದರ್ಭದಲ್ಲಿ ಇಂತಹ ಕಾಲಘಟ್ಟ ಬಂದರೆ ಏನು ಮಾಡಬೇಕು ಅಂತಕ್ಕಂಥ ಸಂಕಷ್ಟ ಸೂತ್ರವನ್ನು ಕಾವೇರಿ ನ್ಯಾಯಾಧಿಕರಣದ ತೀರ್ಪಿನಲ್ಲಿ ಹೇಳಿಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರ ಅಂದಿನಿಂದಲೂ ಮೀನಾಮೇಷ ಹೇಳ್ತಾ ಇದೆ. ಈ ತೀರ್ಪು ಬಂದ ನಂತರ ಕಾವೇರಿ ನಿಯಂತ್ರಣ ಪ್ರಾಧಿಕಾರದ ಮುಂದೆ ಇವರು ಅಪೀಲ್ ಹೋಗಬೇಕಾಗಿತ್ತು. ಇಲ್ಲ, ಈ ದೇಶದ ಸುಪ್ರೀಂ ಕೋರ್ಟ್ ಮುಂದೆ ಅಪೀಲ್ ಹಾಕಿ ಇಂಥ ಸಂಕಷ್ಟದ ಸಂದರ್ಭ ಬಂದಾಗ ನಾವು ಏನು ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟು ತೀರ್ಪನ್ನು ಕೊಡಬೇಕು ಅಂತ ಕೇಳಬೇಕಾಗಿತ್ತು. ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡದೆ ನಿರ್ಲಕ್ಷ್ಯ ವಹಿಸಿದೆ. ಹಾಗಾಗಿ ಈಗಲಾದರೂ ರಾಜ್ಯ ಸರ್ಕಾರ ತುರ್ತಾಗಿ ಕಾವೇರಿ ನಿಯಂತ್ರಣ ಪ್ರಾಧಿಕಾರದ ಮುಂದೆ ಮತ್ತು ಸುಪ್ರೀಂ ಕೋರ್ಟ್ ಮುಂದೆ ಮನವಿಯನ್ನು ಸಲ್ಲಿಸಬೇಕು, ಅಪೀಲನ್ನು ಹಾಕಿ ಕರ್ನಾಟಕ ರಾಜ್ಯದ ರೈತರಿಗೆ ನ್ಯಾಯವನ್ನು ತಂದುಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಇವತ್ತು ರಾಜ್ಯದಾದ್ಯಂತ ಈ ಒಂದು ಹೋರಾಟವನ್ನು ಬೆಂಬಲಿಸಿ ಹೋರಾಟ ಆಗ್ತಾ ಇದೆ. ಅದೇ ರೀತಿ ತುಮಕೂರು ಜಿಲ್ಲೆ ಅನೇಕ ಭಾಗಗಳಲ್ಲಿ ಹೋರಾಟ ನಡೀತಾ ಇದೆ. ನಾವು ಮತ್ತೆ ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ಯಾವ ಕಾರಣಕ್ಕೂ ನೀವು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಈಗ